ಕೊನೆವರೆಗೂ ಕೂಡ ಹೋರಾಟ ಮಾಡಿದ್ರು. ಆದ್ರೆ KH ಮುನಿಯಪ್ಪ ಅವರ ಒಂದು ಮಾತಿಗೆ ಮನ್ನಣೆ ಸಿಗ್ಲಿಲ್ವಾ? ಅದು ಉದ್ದೇಶಪೂರ್ವಕವಾಗಿ ನಿಮ್ಮ ಅಳಿಯನಿಗೆ ಟಿಕೆಟ್ ತಪ್ಪಿಸಿದ್ರ? ಹೈಕಮಾಂಡ್ನವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು, ತೀರ್ಮಾನ ಮಾಡಿದ್ರು ಚಿಕ್ಕಪೇಟೆಯವರು. ನಮ್ಮಲ್ಲಿ ಸ್ವಲ್ಪ ಜಗಳಗಳಿದ್ದಕ್ಕೆ ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಬಿಟ್ಟರು. ಅವರು ಇದನ್ನು ಪರಿಹಾರ ಮಾಡೋಕ್ಕಾಗದೆ ಮೂರನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ಇಂಥ ಗಲಾಟೆಗಳು ಸಾಕಷ್ಟು ಕಡೆ ಇತ್ತು. ಅವನ್ನೆಲ್ಲ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಅವರು ಮಾಡೋಕ್ಕಾಗಿಲ್ಲ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಆದ್ರಿಂದ ನಾನು ಕೂಡ ವೇಣುಗೋಪಾಲ್ ಸಂಪರ್ಕ ಮಾಡಿದ್ರು, ಸುರ್ಜೇವಾಲ ಸಂಪರ್ಕ ಮಾಡಿದ್ರು. ಅವ್ರಿಗೆ ಹೇಳಿದೆ, ಪಕ್ಷ ಯಾವುದೇ ಒಂದು ಅಭ್ಯರ್ಥಿಯನ್ನು ಕೊಡ್ಲಿ, ಅವ್ರಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಆ ಮಾತಿಗೆ ನಿಂತಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಇವೆಲ್ಲವನ್ನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತವೆ. ನಾವೆಲ್ಲ ಒಟ್ಟಿಗೆ ಕುರಿತು ಮಾತಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋ ಕೆಲಸ ಇಲ್ಲಿ ಮಾಡಬೇಕು. ರಾಜ್ಯದ ಉದ್ದಗಲೂ ಕೂಡ ನಾನು ಮನವಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು, ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೀನಿ. ಈಗ ಎಡಗೈ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನ ಕೊಡಬೇಕಂತ ಪ್ರಾರಂಭದಲ್ಲಿ ಹೇಳಿ, ಈಗ ಎಡಗೈ ಸಮುದಾಯಕ್ಕೆ ಈಗ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇದು ರಾಜ್ಯಾದ್ಯಂತ ಇಂಪ್ಯಾಕ್ಟ್ ಆಗುತ್ತಾ? ಕೋಲಾರದಲ್ಲಿ ಇದನ್ನ ಯಾವ ರೀತಿ? ಯಾಕಂದ್ರೆ ಬಲ ಸಮುದಾಯ ಸಾಂಪ್ರದಾಯಿಕವಾಗಿ ಎರಡು ಎಡಗೈವರೆಗೆ, ಎರಡು ಬಲಗೈ, ಒಂದು ಬೋವಿ ಅಥವಾ ಲಂಬಾಣಿ ಕೊಡೋದು ಮೊದಲಿನಿಂದ ಬಂದಿರುವಂಥದ್ದು. ಈ ಸಾರಿ ಬೋವಿ ಲಂಬಾಣಿ ಕೂಡ ಕೊಟ್ಟಿಲ್ಲ. ಈಗಾಗಲೇ 3 ಸೀಟು ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ, 2 ಸೀಟು ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಈಗ ಒಟ್ಟಾರೆ ಯಾರೇ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕನ್ನೋ ತೀರ್ಮಾನದಲ್ಲಿದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ 7 ಸಾರಿ, ನನಗೆ 8 ಸಾರಿ ಸೀಟ್ ಕೊಟ್ಟಿದ್ರು, 7 ಸಾರಿ ಗೆದ್ದಿದೆ. ಎಲ್ಲಾ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದೇ ಮುಖ್ಯವಾಗಿರ್ತದೆ. ಕೇವಲ ಒಂದು ಸಮಾಜ, ಈಗ ನಮ್ಮ ಸಮಾಜ ಓಟ್ ಹಾಕಿದ್ರೆ ನಾನು ಗೆಲ್ಲಲ್ಲ. ಎಲ್ಲ ಸಮಾಜದವರು ಸೇರಿದಾಗ ಮಾತ್ರ ಕಾಂಗ್ರೆಸ್ ಗೆಲ್ತದೆ. ಅದಾಗಿದೆ. ಇಲ್ಲಿವರೆಗೂ ಸುಮಾರು 17 ಲೋಕಸಭಾ ಚುನಾವಣೆಗಳಾಗಿದ್ದರೆ 1-2 ಬಿಟ್ಟರೆ ಇನ್ನೆಲ್ಲಾ ಸಾರಿ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆ ಎಲ್ಲಾ ಸಾರಿ ಕೂಡ ಬೋವಿ ಸಮಾಜ 4 ಸಾರಿ ಇದ್ರು, ಎಡಗಾಯಿ ಸಮಾಜ 10 ಸಾರಿ ಇದ್ರು. ಮೊದಲು ದೊಡ್ಡ ತಿಮ್ಮಯ್ಯನವರು 3 ಸಾರಿ ಗೆದ್ದಿದ್ರು, ನಾನು 7 ಸಾರಿ ಗೆದ್ದಿದ್ದೆ, ನಾನೊಂದು ಸಾರಿ ಸೋತೆ. ವೆಂಕಟೇಶ್ ಅವರು 1 ಸಾರಿ ಗೆದ್ದಿದ್ರು, ಮುನ್ಸ್ವಾಮಿ ಅವರು 1 ಸಾರಿ ಗೆದ್ದಿದ್ದಾರೆ. ಈ 17ರಲ್ಲಿ 10 ಸಾರಿ ಎಡಗೈನವ್ರು ಗೆದ್ದಿದ್ದಾರೆ. ಇತಿಹಾಸ ಅಂದಮೇಲೆ ಬಲಗೈಯವ್ರು ಕೊಡಬಾರ್ದು ಅಂತ ಬದಲಾವಣೆ ಮಾಡಬೇಕಾಗಿ. ಈಗ ಎಲ್ಲಿ ಬದಲಾವಣೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ, ಅವಾಗ ಬಲಗೈನವ್ರಿಗೆ ಇಲ್ಲಿ ಅವಕಾಶ ಬಹಳಷ್ಟು ವರ್ಷದಿಂದ ಕೊಟ್ಟಿಲ್ಲ, ಕೊಡ್ಬೇಕಾಗಿತ್ತು. ಇದಕ್ಕೆ ಒಂದು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ದೆ. ಸಾಂಪ್ರದಾಯಿಕವಾಗಿ 2-2 ಕೊಡೋದು, ಇಲ್ಲಿ ಬಲಗೈಯವ್ರು ಕೊಟ್ರೆ ಇನ್ನೊಂದ್ ಕಡೆ ಎಡಗೈಯವ್ರು ಕೊಡ್ಬೇಕಂತ ಏನ್ ಕಾನೂನು? ಅದು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಅದ್ಯಾರು ಮಾಡಬೇಕು? ಸ್ಟೇಟ್ ಲೀಡರ್ಸ್ ಮಾಡಬೇಕು, ಅಥವಾ ಜಿಲ್ಲಾ ಲೀಡರ್ಸ್ ಕುತ್ಕೊಂಡು ಇದನ್ನು ಮಾಡಬೇಕಾಗಿ. ಇದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ಹೈಕಮಾಂಡ್ ಒಂದು ಕೋರ್ ಕಮಿಟಿ ಇದ್ರೆ, ಆ ರೀತಿ ಬಂದಂತ ಕಾಲದಲ್ಲಿ ಇಲ್ಲಿ ಬದಲಾವಣೆ ಮಾಡಿ, ಇಲ್ಲಿ ಬಲಗೈಯವ್ರು ಬಹಳಷ್ಟು ಸಾರಿ ಎಡಗೈನವ್ರು ಕೊಟ್ಟಿದ್ರು, ಇಲ್ಲಿ ಬಲಗೈಯವ್ರು ಕೊಡಿ. ಎಲ್ಲಿ ಬಲಗೈಯವ್ರು ಜಾಸ್ತಿ ಕೊಟ್ಟಿದ್ರು ಅಲ್ಲಿ ಎಡಗೈಯವ್ರು ಕೊಡಿ. ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡಿಕೊಂಡು ಅವರು ಇವ್ರನ್ನ ಮಿಕ್ಸಪ್ ಮಾಡ್ಕೊಂಡು ಹೋಗಿ. ಇದರ ವಾದ ವಿವಾದಗಳು ಬಹಳ ದೂರಕ್ಕೆ ಹೋಗಿವೆ. ಆದ್ದರಿಂದ
ಇವೆಲ್ಲಾನು ಈಗ ಮಾತಾಡೋಕೆ ಸಮಯ ಇಲ್ಲ. ಸಮಯ ಈಗ ಚುನಾವಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.